ನಮಸ್ಕಾರ ಮೆಹಬೂಬ್ ಶರೀಫ್ ಅವರೇ. ನಮಸ್ಕಾರ ಸರ್. ರಾಜ್ಯವೇ ಬೆಚ್ಚಿ ಬೀಳಿಸುವಂತ ಘಟನೆ ಇವತ್ತು ದುಬಾರಿಯಲ್ಲಿ ನಡೆದಿದೆ. ಯಾಕೆಂದ್ರೆ ಯೂಟ್ಯೂಬ್ ಅಲ್ಲಿ ಏನಂದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಇರುವುದರಿಂದ ಸುಮಾರು ವಿಡಿಯೋಗಳನ್ನ ತೋರಿಸ್ಲಿಕ್ಕೆ ಆಗುದಿಲ್ಲ. ಹೌದು. ಕಂಜನಾನೆ ಅಂತ ಹೇಳಿದ್ರೆ ಜಯಮಾರ್ತಾಂಡ ಆನೆ ಏನಿದೆ ಅದ್ರ ಬೆಳಗ್ಗೆ 9 ರಿಂದ 10 ಗಂಟೆವರೆಗೆ ಅಲ್ಲಿ ಆನೆಗಳ ಸ್ನಾನ ಮಾಡಿಸ್ತಾರೆ. ಆ ಸ್ನಾನದ ಹತ್ರ ಸುಮಾರು ಜನ ಅಂದ್ರೆ ಪ್ರವಾಸಿಗರು ಹೋಗ್ತಾರೆ. ಅದಕ್ಕೇನೋ ಎಕ್ಸ್ಟ್ರಾ ಫೀಸ್ ಇರುತ್ತೆ ಅನ್ನೋದು ನಾನು ಈಗ ಒಬ್ರ ಹತ್ರ ಸುದ್ದಿ ತಿಳ್ಕೊಂಡೆ. ಆ ರೀತಿ ಆನೆ ಹತ್ರ ನಿಂತ್ಕೊಂಡಾಗನೆ ಕಂಜನ ಆನೆ ಬಂದು ಅದ್ರ ಮೇಲೆ ಭೀಕರವಾಗಿ ದಾಳಿ ಮಾಡುತ್ತೆ. ಆಗ ಅವ್ರ ಕಾಲ್ ಜಾರಿ ನೀರೊಳಗೆ ಬೀಳ್ತಾರೆ. ಅವ್ರ ಮೇಲೆ ಆನೆ ಬಿದ್ದಿರುತ್ತೆ. ಆ ದಾಳಿ ಮಾಡ್ತಾ ಇರುತ್ತೆ. ಇದೇ ಕಲ್ಕು ಘಟನೆ ಅಂದ್ರೆ ನೀವು ನೋಡ್ಬೇಕಂತ ಹೇಳಿದ್ರೆ ಆ ಚೆನ್ನೈದಿಂದ ಬಂದಂತ ದಂಪತಿ ಮತ್ತು ಆ ಚಿಕ್ಕ ಮಗು, ಆ ಯಜಮಾನ್ರು ಏನಿರ್ತಾರೆ ಪಾಪ ಅವರು ಹೆಂಡತಿನ ಬಚಾವ್ ಮಾಡೋದಕ್ಕೆ ಆ ಪರಿ ಎಳಿತಾ ಇರ್ತಾರೆ. ಅಂದ್ರೆ ಆನೆ ಅಷ್ಟು ದೊಡ್ಡ ರಿಸ್ಕ್ ತಗೊಂಡು ಆ ಹೆಣ್ಮಗಳನ್ನ ಎಳಿತಿರ್ತಾರೆ. ಇದನ್ನ ನಾವು ಯೂಟ್ಯೂಬ್ ಅಲ್ಲಿ ತೋರಿಸ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಈ ವಿಡಿಯೋಗಳೆಲ್ಲ ಇದಾವೆ ಈಗ, ಆದ್ರೆ ತೋರಿಸ್ಲಿಕ್ಕೆ ಬರೋದಿಲ್ಲ. ಸರ್ ಘಟನೆ ಏನಾಯ್ತು, ಏನಾಗಿತ್ತಂತೆ ಸರ್ ಶರೀಫ್ ಅವರೇ? ಇವತ್ತಿನ ಮಟ್ಟಿಗೆ ಅದ್ರ ಮೇಲೆ ಕಂಜನಾನೆ ಅದ್ರ ಮೇಲೆ ಮುಗಿಬಿದ್ದ ಕಾರಣ ಇದು ಸ್ನಾನ ಮಾಡ್ಸಕ್ಕೆ ಅದ್ರ ಜೊತೆಗೆ ಹೋಗಿ ಒಂದು ಫೋಟೋ ತೆಗೆಸ್ಕೊಳ್ಳಕ್ಕಾಗಿರ್ಬೋದು, ಅದ್ರ ಜೊತೆಗೆ ಒಂದು ಬೆರೆಯಕ್ ಬಂದಂತ ಈ ಪ್ರವಾಸಿಗರು ಇವತ್ತು ಚೆನ್ನೈ ಮೂಲದ ಒಂದು ಮಹಿಳೆ, ಇವತ್ತು ಯುವತಿ ಏನಿದ್ದಾರೆ, ಇವತ್ತು ಸಾವಾಗುವ ಘಟನೆ ಇವತ್ತು ನಮ್ ಕಣ್ಮುಂದೆ ಕಾಣ್ತಾ ಇದೆ. ಅವರು ಸ್ನಾನ ಮಾಡ್ತಕ್ಕಂತ ಪಕ್ಕದಲ್ಲಿ ಇರ್ತಾರೆ. ಏಕಾಏಕಿ ನಮ್ಮ ಕಂಜನಾನೆ ಈ ನಮ್ಮ ಮಾರ್ತಾಂಡ ಆನೆ ಮೇಲೆ ದಾಳಿ ಮಾಡುತ್ತೆ. ದಾಳಿ ಮಾಡಿ ಫೋರ್ಸಿಗೆ ಏನಾಗುತ್ತೆ, ಈ ಆನೆ ಆ ಯುವತಿ ಮೇಲೆ ಬೀಳುತ್ತೆ. ಬಿದ್ದಾಗ ಅವರು ಅಲ್ಲೇ ಪ್ರಾಣ ಬಿಡ್ತಾರೆ. ಯಾಕಂತ ಹೇಳಿದ್ರೆ ಒಂದು ಆನೆ ಕಾಲು 1000 kg ಇರ್ಬೋದು. ಅದರ ಟೋಟಲ್ ಬಂದ್ಬಿಟ್ಟು ಒಂದು 3,000-3,500 kg ಹೊಂದುವಂತ ಅದರ ಒಂದು ದೇಹ. ಅಂಥದ್ರಲ್ಲಿ ಒಂದ್ ಕಾಲು ಬರೀ ನಮ್ಮ ಮೇಲ್ ಬಿದ್ರೆ ನಾವು ಅದನ್ನ ತಡ್ಕೊಳ್ಳೋ ಅಂತ ನಮ್ಗೆ ಶಕ್ತಿ ಇಲ್ಲ. ಯಾಕಂದ್ರೆ ಒಂದ್ ಕಾಲ್ ಬಿದ್ದ ತಕ್ಷಣ ಆ ನೀರಲ್ಲಿ ಮುಳುಗ್ ಹೋಗ್ತಾರ ಅವರು. ಆ ಸಂದರ್ಭದಲ್ಲಿ ಅವರ ಗಂಡ ಇದ್ದವರು ಪಾಪ ಮಗುನು ಜೊತೆಲಿ ಕರ್ಕೊಂಡೋಗಿ ಇಳ್ಕೊಳಕ್ ಹೋಗ್ತಾರೆ. ಆ ಗಾಬರಿಲಿ ಇದ್ರಲ್ಲಿ ಹಿಂಗ್ ಬಚಾವ್ ಮಾಡೋದು ಅಂತ ಹೇಳ್ಬಿಟ್ಟು ಅವರು ಆ ಮನ್ಸೊಳಗೆ ಏನಾಗಿರ್ಬೋದು ಅಂತ ನಮ್ಗೆ ಒಂಥರ ಯೋಚನೆ ಮಾಡೋಕ್ಕೂ ಒಂಥರ ಬೇಸರ ಆಗುತ್ತೆ. ಯಾಕಂತ ಹೇಳಿದ್ರೆ ಮಗುನನ್ನು ಕೂಡ ಇಟ್ಕೊಂಡಿರ್ತಾರೆ, ಒಂದ್ ಕೈಯಲ್ಲಿ ಎಳಿತಾ ಇರ್ತಾರೆ. ಏನ್ ಅಸಹಾಯಕ ಒಂದ್ ಆನೆ ನೋಡಿ. ನಾನು ಯಾವತ್ತೂ ಹೇಳ್ತೀನಿ ಸರ್, ಕಾಡಾನೆ ಹತ್ರನೂ ಸ್ವಲ್ಪ ಜನ ಬಂದು ನಾವು ಹೇಳಿದ್ರೆ ಬೇಜಾರಾಗ್ಬೋದು, ವೀಕ್ಷಕರಿಗೂ ಬೇಜಾರಾಗ್ಬೋದು. ಕಾಡಾನೆ ಹತ್ರನೂ ಒಂದ್ ಸೈಲೆಂಟ್ ಆಗಿ ನಿಂತಿದೆ ಅಂತ ಹೇಳ್ಬಿಟ್ಟು ಮೊನ್ನೆ ದಿವಸ ಭೈರನ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಜನ ಲಾರಿ ಚಾಲಕರು ಮತ್ತೆ ಸ್ವಲ್ಪ ಜನ ನೋಡೋರು ಕೂಡ ಹತ್ರ ಹೋಗಿ ಏನು ಮಾಡಲ್ಲ ಇದು ಅಂತ ಹತ್ರದಿಂದ ಹೋಗಿ ಭೈರ ಕಾಡಾನೆ ಬೆರೆಸ್ಕೊಂಡು ಬಂದಿದೆ ಕಿರ್ಚಾಡ್ಕೊಂಡು. ಇಷ್ಟುವರೆಗೆ ಭೈರ ಕಾಡಾನೆ, ಚಾರ್ಮುಡಿ ಘಾಟ್ ಭೈರ ಇಷ್ಟುವರೆಗೆ ಆ ಥರ ಮಾಡಿರ್ಲಿಲ್ಲ. ಯಾಕೆ ಮಾಡ್ತು ಅಂತ ಹೇಳಿದ್ರೆ ಜನಗಳ ಹುಚ್ಚುತನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅದು ಸಾಕಾನೇನೂ ಅಲ್ಲ, ಕಾಡಾನೆ ಇರುತ್ತೆ. ಅಂಥದ್ರಲ್ಲಿ ಸಾಕಾನೆ ಇದೇ ಇವತ್ತು ಮದ ಬಂದಿರೋ ಸಂದರ್ಭದಲ್ಲಿ ಈ ರೀತಿ ಆಡುತ್ತೆ ಅಂದ್ರೆ ಅದು ಒಂದು ಮೂಕ ಪ್ರಾಣಿ ಇದೆ. ಅದ್ರ ಮೇಲೆ ದೂರಿ ಏನು ಪ್ರಯೋಜನ ಇಲ್ಲ. ಯಾಕಂತ ಹೇಳಿದ್ರೆ ನಮಗೆ ಆಸೆ ಇದ್ರೆ ನಾವು ದೂರದಿಂದ ನೋಡೋದು, ದೂರದಿಂದ ಖುಷಿ ಪಡೋದೇ ನಮ್ಮ ಜೀವಕ್ಕೆ, ನಮ್ಮ ಒಂದು ಹಿತಾಸಕ್ತಿಗೆ ಅದೇ ಒಂದು ಪಡುವಂತ ವಿಚಾರ, ಒಳ್ಳೇದು. ಹಾಗಾಗಿ ಇವತ್ತಿನ ಒಂದು ಘಟನೆ ಒಂದು ದುಃಖ ತರುವಂತಾನೆ ಘಟನೆ. ಆ ಲೇಡಿ ಅಲ್ಲೇ ಡೆತ್ ಆಗಿಬಿಟ್ಟಿದ್ದಾರೆ ಹೇಗೆ? ಅಲ್ಲೇ ಡೆತ್ ಆಗಿದ್ದಾರೆ ಸರ್. ಏನು ಅದರಲ್ಲಿ ಬೇರೆ ವಿಚಾರನೇ ಇಲ್ಲ. ಅಲ್ಲಿ ಎಳಿತಿರೋಂಗೆನೆ ಅದನ್ನ ತೆಗಿತಾರೆ, ತೆಗೆ ಅವ್ರ ಪ್ರಾಣ ಹಾರಿರುತ್ತೆ ಸರ್. ಅಂದ್ರೆ ಅದು ಅಂತ ಹೇಳಿದ್ರೆ ಪಾಪ ಅವರು ಗಂಡ ಮಗು ಅಷ್ಟೇ ಬಂದಿರ್ತಾರೆ ಅವರು ಟೂರಿಗೆ ಅಲ್ಲಿಗೆ. ಹೌದು, ಗಂಡ ಮತ್ತೆ ಅವ್ರ ಮಗು ಅವರು ಬಂದಿರ್ತಾರೆ. ಚೆನ್ನೈ ಮೂಲದವರು ಅಂತಾನು ನಾನು ಕೇಳ್ಪಟ್ಟೆ. ಅಲ್ಲಿಯ ಒಂದು ಮಾಹಿತಿ ತಗೊಂಡಾಗ ಕಂಜನಾನೆಗೆ ಮದ ಕೂಡ ಶುರು ಆಗಿದೆ ಅಂತ ಹೇಳಿದ್ರು. ಮದ ಶುರು ಆದಾಗ ಒಂದಾನೆಯಿಂದ ಒಂದಾನೆ ದೂರ ಇಡಬೇಕಿತ್ತು, ಜನಗಳಿಗೆ ಹತ್ರ ಸೇರಿಸಬಾರ್ದಿತ್ತು. ಯಾಕೆ ಈ ರೀತಿ ಮಾಡಿದ್ರು? ಸರ್ಕಾರದಲ್ಲೇ ಒಂದು ದುಡ್ಡು ಕೊಡ್ಬೇಕು, 300 ರೂಪಾಯಿನ ತಗೊಳ್ತಾರಂತೆ ಟಿಕೆಟ್ ಅದಕ್ಕೆ. ಇವತ್ತು 300 ರೂಪಾಯಿಗೆ ಇವತ್ತು ಒಂದು ಪ್ರಾಣನೇ ಬಲಿ ಆಯ್ತಲ್ಲ ಸರ್. ಇವತ್ತು ನಾನು ಹಿಂದೆ ನಿಮ್ಮ ಮಾಧ್ಯಮದಲ್ಲೂ ಕೂಡ ನಾವು ಮಾತಾಡಿದ್ದೀವಿ. ಯಾವುದೇ ಕಾರಣಕ್ಕೆ ಸಾಕಾನೆ ಈಗ ಕಾರ್ಯಾಚರಣೆ ಸಂದರ್ಭದಲ್ಲಿ ನಾವು ಹತ್ರನೂ ಹೋಗಲ್ಲ, ದೂರದಿಂದ ನಾವು ನೋಡ್ತೀವಿ, ಖುಷಿ ಪಡ್ತೀವಿ. ಸ್ವಲ್ಪ ಜನ ಹತ್ರ ಹೋಗೋರಿದ್ರು ಕೂಡ ಅವ್ರಿಗೆ ಬುದ್ಧಿವಾದನ ಹೇಳೋ ಕೆಲಸನ ಮಾಡ್ತೀವಿ. ಇವತ್ತು ಸರ್ಕಾರ ಇವತ್ತು ದುಡ್ಡು ಫೀಸ್ ಮಾಡಿದ್ದಾರೆ ಸರಿ ಸರ್, ಅದೊಂದು ಮೂಕ ಪ್ರಾಣಿ ಇದೆ.
ಹಾಗಾಗಿ ನೋಡಿ ಇವತ್ತಿನ ಒಂದು ಘಟನೆ ನಮ್ಗೆ 10 ವರ್ಷ ಹೋದ್ರು ಇದು ಮರಿಬಾರ್ದು, ಜನನೂ ಮರಿಬಾರ್ದು, ಸರ್ಕಾರನೂ ಮರಿಬಾರ್ದು, ಇಲಾಖೆಯವರು ಮರಿಬಾರ್ದು. ಯಾಕಂದ್ರೆ ಮುಂದೆ ಇಂಥ ಘಟನೆಗಳು ಮರುಕಳಿಸಬಾರ್ದು ಸರ್. ಯಾಕಂತ ಹೇಳಿದ್ರೆ ನೋಡಿ ಎಲ್ಲಿಂದನೋ ಬಂದು ಒಂದು ಖುಷಿಗೆ ಇವತ್ತು ಅವ್ರ ಮನೆಗೂ ಸಹ ವಾಪಸ್ ಹೋಗ್ಲಿಲ್ಲ ಇವತ್ತು. ಅಂತ ಏನು ದೊಡ್ಡ ಒಂದು ವಯಸ್ಸಿನವರು ಅಲ್ಲ, ಇವತ್ತು 30 ವರ್ಷ ಒಂದು ವಯಸ್ಸಿನ ಒಂದು ಹೆಣ್ಮಗಳಿದ್ದಾರೆ ಅವರು. ಚಿಕ್ಕ ಮಗು ಒಂದು 3-4 ವರ್ಷದ ಮಗು ಇದೆ ಕೈಯಲ್ಲಿ. ಹೌದು, ಆ ಮಗುನು ಕೂಡ ಅನಾಥೆ ಆಯ್ತು ಇವತ್ತು. ಅನಾಥೆ ಅಂತ ಹೇಳಿದ್ರೆ ಇವತ್ತು ತಾಯಿ ಪ್ರೀತಿನೇ ದೊಡ್ಡದು, ಒಂದು ತಾಯಿ ಮಮತೆನೇ ಒಂದು ಆ ಮಗುಗೆ ಒಂದು ದೊಡ್ಡದಾಗಿರುತ್ತೆ. ಬೆಳವಣಿಗೆ ಆಗಿರ್ಬೋದು, ಅವರ ಮಮತೆ ಬೇರೆಯವ್ರು ಯಾರು ಕೊಡಕ್ಕಾಗಲ್ಲ. ಯಾರೇ ಬಂದ್ರು ಕೂಡ ತಾಯಿ ಮಮತೆನ ಮತ್ತೆ ಆ ಮಗು ಕೊಡಕ್ಕಾಗಲ್ಲ. ಒಂಥರ ಬೇಜಾರಾಯ್ತು. ಒಂದು ಇವತ್ತು ಆ ರೀತಿ ಯಾಕೆ ಕಂಜನಾನೆ ಇಷ್ಟುವರೆಗೆ ಆ ಥರ ನಡ್ಕೊಂಡಿರ್ಲಿಲ್ಲ. ಧನಂಜಯ ಮತ್ತೆ ನಮ್ಮ ಕಂಜನಾನೆ ಯಾವಾಗ್ಲೂ ಫೈಟ್ ಆಡೋದು. ಆದ್ರೆ ಈ ರೀತಿ ಇವತ್ತು ಮಾರ್ತಾಂಡ ಮೇಲೆ ಇದು ದಾಳಿ ಮಾಡಿರೋದು ನೋಡಿದ್ರೆ ಯಾಕೆ ಮಾಡ್ತು, ಏನಾಯ್ತು ಅನ್ನೋದು ಒಂದು ಪ್ರಶ್ನೆ ಸರ್. ಹೌದು, ಯಾಕಂದ್ರೆ ಮೈಸೂರು ದಸರಾದಲ್ಲಿ ಇದು ದಾಳಿ ಮಾಡಿತ್ತಿದು. ಹೌದು ಹೌದು ಸರ್. ರಾತ್ರಿ ಸಮಯದಲ್ಲಿ ಕಂಜನ್ ಹೋಗಿ ಧನಂಜಯ ಮೇಲೆ ದಾಳಿ ಮಾಡಿತ್ತು. ಆ ಸಂದರ್ಭದಲ್ಲೂ ಒಂದು ವಿಡಿಯೋ ವೈರಲ್ ಆಯ್ತು. ಆವಾಗ ಯಾವುದೇ ರೀತಿ ಪ್ರಾಣ ಹಾನಿ ಆಗಿಲ್ಲ, ಯಾರ ಮೇಲೂ ಆಗಿಲ್ಲ. ಆನೆ ಮೇಲೆ ಆನೆ ಹೋಗಿ ದಾಳಿ ಮಾಡ್ತು. ಆದ್ರೆ ಈಗ ಮುಂದೆ ದಸರಾ ಕೂಡ ಬರ್ತಾ ಇರೋದ್ರಿಂದ ಜನ ಮುಗಿ ಬೀಳ್ತಾರೆ, ಸಾಕಾನೆ ಹತ್ರನೂ ಮುಗಿ ಬೀಳ್ತಾರೆ, ಹತ್ರ ಹೋಗಿ ಇದು ಮಾಡೋದು ಇರುತ್ತೆ. ಅಂಥದ್ರಲ್ಲಿ ಇಂಥ ಘಟನೆಗಳು ನಡಿಬಾರ್ದು. ಇಲಾಖೆಯವರಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಇದ್ರ ಮೇಲೆ ಒಂದು ಒಳ್ಳೆಯ ರೀತಿ ಮ್ಯಾನೇಜ್ಮೆಂಟ್ ನ ಮಾಡಬೇಕು. ಜನಗಳು ದೂರ ಇದ್ ನೋಡೋದೇ ಖುಷಿ ಅಂತ ನನ್ನ ಒಂದು ಅಭಿಪ್ರಾಯನೂ ಇದೆ. ಯಾಕಂದ್ರೆ ಸ್ನಾನ ಮಾಡುವಲ್ಲಿ ಯಾರನ್ನು ಬಿಡಬಾರ್ದು, ಅದ್ರ ಪಾಡಿಗೆ ಅದು ಸ್ನಾನ ಮಾಡಬೇಕು. ದೂರದಿಂದಾನೇ ನೋಡಿದ್ರೆ ಒಳ್ಳೇದು. ಯಾಕಂದ್ರೆ ಈಗ ಸಾವಿರಾರು ಜನ ಪ್ರವಾಸಿಗರು ಬರ್ತಾರೆ ರಜೆ ಸಮಯ. ಈಗ ಹೌದು ಹೌದು ಸರ್, ತುಂಬಾ ಎಚ್ಚರವಾಗಿರ್ಬೇಕು. ಯಾಕಂದ್ರೆ ಆನೆ ಅನ್ನೋದು ಅದ್ರ ಕ್ಯಾರೆಕ್ಟರ್ ಯಾವಾಗ ಬದಲಾವಣೆ ಆಗುತ್ತಂತೆ ಗೊತ್ತಾಗುದಿಲ್ಲ. ಹೌದು ಸರ್. ಇನ್ನೊಂದು ವಿಚಾರ, ನಿಮ್ಮ ಮಾಧ್ಯಮ ಎಲ್ಲ ಹಲವಾರು ಜನ ಎಲ್ಲೆಲ್ಲಿಂದನೂ ನನಗೂ ಕೂಡ ಕಾಲ್ಸ್ ಮಾಡ್ತಾರೆ, ನೋಡ್ತಾರೆ. ನಿಮ್ಮ ಮಾಧ್ಯಮದ ಮುಖಾಂತರ ಇನ್ನೊಂದು ಮಾಹಿತಿ ಕೊಡ್ತೀನಿ ನಾನು. ಇನ್ನೊಂದು ಕಳಕಳಿಯಿಂದ ನಾನು ಎಲ್ಲರ ಹತ್ರ ಬೇಡ್ಕೊಳ್ತೀನಿ. ಏನಂತ ಹೇಳಿದ್ರೆ ನೋಡಿ, ಈ ಸಂದರ್ಭ ನಮ್ಮ ಹಾಸನ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಕೊಡಗಾಗಿರ್ಬೋದು, ಇಂಥ ಜಾಗಗಳಲ್ಲಿ ನಮ್ಮ ಬೇಲೂರು ತಾಲೂಕು, ಸಕಲೇಶಪುರ ತಾಲೂಕಂತೂ ಆನೆಗಳು ಇಲ್ಲಿ 100ರಿಂದ 120 ಆನೆ ಇದಾವೆ. ರಸ್ತೆ ದಾಟ್ತಾ ಇರ್ತವೆ. ಒಂದೊಂದು ಆನೆಗಳು ರಸ್ತೆಯಲ್ಲೇ ನಿಂತಿರ್ತಾರೆ, ಯಾರಿಗೂ ಗೊತ್ತಿರಲ್ಲ. ರಾತ್ರಿ ಹೊತ್ತು ಸಡನ್ ಆಗಿ ಹೋಗ್ತಾ ಇರ್ತಾರೆ. ಆನೆ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ನೋಡೋದು, ಹತ್ರ ಹೋಗೋದು, ವಿಡಿಯೋ ತೆಗಿಯೋದು, ಇಂಥ ಕೆಲಸನ ಮಾಡಬೇಡಿ. ಯಾಕಂತ ಹೇಳಿದ್ರೆ ನಾವು ಇಲ್ಲಿದ್ದವರು ನಾವು 1ರಿಂದ 10 ಬಾರಿ ಆನೆ ಕೈಯಲ್ಲಿ ಸಿಕ್ಕಿ ಬಿದ್ದು ಪ್ರಾಣಾಪಾಯದಿಂದ ನಾವು ಪಾರಾಗಿರುವಂಥದ್ದು. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಅದ್ರ ಜೊತೆಗೆ ಬೆರ್ತು ನಮಗೆ ಎಲ್ಲಿಂದ ಹೆಂಗ್ ಓಡಬೇಕು, ಸಿಕ್ಕಾಕೊಂಡ್ರೆ ಹೆಂಗ್ ಓಡ್ಬೇಕು ಅನ್ನೋದು ನಮ್ಗೆ 100ಕ್ಕೆ 100 ಭಾಗ ನಾವು ಕಲ್ತಿದೀವಿ. ಈಗ ತೋಟದೊಳಗಡೆ ಹೋಗ್ಬೇಕಾದ್ರೆ ನಾವು ಯಾವ ರೀತಿ ಆನೆ ಕೈಲಿ ಬಚಾವ್ ಆಗ್ಬೇಕು ಅಂತ. ಆದ್ರೆ ಟೈಮ್ ಕೆಟ್ಟಾಗ ನಮ್ ಪ್ರಾಣನು ಯಾವಾಗ ಹೋಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಹಾಗಾಗಿ ನಮ್ ಪ್ರಾಣ ಉಳಿಬೇಕಾ, ನಾವು ಒಂದು ದೂರದಿಂದಾನೇ ಕಾರಲ್ಲಿ ಇದೀವ, ಹತ್ರ ಬರ್ತಿದ್ಯಾ, ರಿವರ್ಸ್ ಅಲ್ಲೇ ಸ್ಲೋ ಮೋಷನ್ ಅಲ್ಲಿ ಹೋಗ್ಬೇಕು, ಹಾರನ್ ಹೊಡಿಬಾರ್ದು, ಮತ್ತೆ ಕೂಗಾಟ ಮಾಡಬಾರ್ದು. ಇಂಥ ಒಂದು ವಿಷಯಗಳನ್ನ ಎಲ್ಲರೂ ತಲೆಯಲ್ಲಿ ಇಟ್ಕೋಬೇಕು. ಮತ್ತೆ ಯಾಕಂತ ಹೇಳಿದ್ರೆ ರಸ್ತೆ ಯಾರ್ದು ಅಲ್ಲ, ರಸ್ತೆಯಲ್ಲಿ ಯಾವಾಗ ಬೇಕಾದ್ರೂ ಓಡಾಡ್ಬೋದು. ಆದ್ರೆ ನಮ್ ಸೈಡ್ ಅಲ್ಲಿ ಆನೆ ಇರೋ ಕಾರಣ ರಾತ್ರಿ ಹೊತ್ತು ರಸ್ತೆಯಲ್ಲೇ ನಿಂತಿರ್ತವೆ, ರಸ್ತೆ ಬದಿಲ್ ನಿಂತಿರ್ತವೆ. ರಸ್ತೆ ಬದಿಲ್ ನಿಂತಿದೆ ಅಂತ ಹೇಳ್ಬಿಟ್ಟು ಕಾರ್ ನಿಲ್ಲಿಸ್ಬಿಟ್ಟು ಫೋಟೋ ತೆಕ್ಕೊಳಕ್ ಅಲ್ಲೇ ನಿಲ್ಸಿದ್ರೆ ಅದು ಅವ್ರ ಮೇಲೆ ದಾಳಿ ಮಾಡೋದು ಖಂಡಿತ. ಹಾಗಾಗಿ ಎಲ್ರೂ ಹುಷಾರಾಗಿ ಎಚ್ಚರಿಕೆಯಿಂದ ಚಾಟ, ಕೂಗಾಟ, ಹಾರನ್ ಹೊಡೆಯೋದು ಇಂಥ ಕೆಲಸಗಳನ್ನ ಮಾಡಬೇಡಿ ಅಂತ ನಾನು ಬೇಡ್ಕೊಳ್ತೀನಿ ಸರ್. ಅಲ್ಲ ಸರ್, ಇದೆಲ್ಲಕ್ಕಿಂತ ಹೆಚ್ಚಾಗಿ ದುಬಾರೆಗೆ ಹೋಗೋರು, ಸಕ್ಕರೆ ಬೈಲಿಗೆ ಹೋಗೋರು ದಯವಿಟ್ಟು ಆನೆಗಳಿಂದ ದೂರದಿಂದ ನೋಡಿದ್ರು ಒಳ್ಳೇದು ಅಂತೀರಾ? ಹೌದು ಸರ್, ಇಂಥ ಘಟನೆ ನಡ್ತಿರೋದು ನೋಡಿ ಸರ್. ಆದ್ರೆ ಇಂಥ ಕೆಲಸಗಳನ್ನ ನಾವು ಮಾಡಬಾರ್ದು, ಬೇರೆಯವರು ಮಾಡಬೇಡಿ, ಹತ್ರ ಹೋಗಬೇಡಿ, ದೂರದಿಂದಾನೇ ನೋಡಿ, ವೀಕ್ಷಣೆ ಮಾಡಿ, ಖುಷಿ ಪಡಿ ಅಂತ ನಾನು ಹೇಳ್ತೀನಿ ಸರ್. ಇನ್ಮುಂದೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಸರ್ಕಾರ. ಇದು ಕಟ್ಟುನಿಟ್ಟಾಗಿ ಇದನ್ನ ಎಲ್ಲರೂ ಪಾಲನೆನೂ ಕೂಡ ಮಾಡಬೇಕು ಅಂತ ನಾನು ಹೇಳ್ತೀನಿ. ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಂತೀರಾ? ಹೌದು ಸರ್. ತುಂಬಾ ಒಂದು ಪ್ರಾಣ ಹೋಯ್ತು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಹೌದು, ಈಗ ನೋಡಿ ಸರ್, ಸಕ್ಕರೆ ಬೇಲಲ್ಲೂ ಕೂಡ ಒಬ್ಳಿಕ್ಕೂ ಇರುತ್ತೆ, ಆನೆಗಳು ಅಲ್ಲಲ್ಲೇ ಇರುತ್ತೆ, ಚೈನ್ ಬಿಟ್ಟಿರ್ತಾರೆ, ಮಾವುತರು ಅದನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಮಾವುತರು ಮಾತು ಕೇಳದೆ ಇದ್ದಾಗ ಏನ್ ಮಾಡಕ್ಕಾಗುತ್ತೆ ಸರ್? ಏಕಾಏಕಿ ಬೆರ್ಸಿದ್ರೆ ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡು ಹೋಗ್ತಾ ಇರ್ತಾರೆ. ಸಣ್ಣ ಮಕ್ಕಳು, ಮಹಿಳೆಯರು ಮಕ್ಕಳನ್ನ ಹಿಡ್ಕೊಂಡಿರ್ತಾರೆ. ಹಿಡ್ಕೊಂಡು ಅಕಸ್ಮಾತ್ ಆಗಿ ಒಂದು ಆನೆ ಏನಾದ್ರು ಫಾಸ್ಟ್ ಆಗಿ ಮೂವಿಂಗ್ ಅಲ್ಲಿ ದಾಳಿ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಪುರುಷರು ಏನ್ ಮಾಡ್ತಾರೆ, ಓಡ್ತಾರೆ. ನಮ್ಮಂತ ಹುಡುಗರು ಓಡ್ತಾರೆ. ಆದ್ರೆ ಹೆಣ್ಮಕ್ಳು ಎಲ್ಲಿ ಓಡ್ತಾರೆ ಸರ್? ಮಕ್ಕಳು ಎಲ್ಲಿ ಓಡ್ತಾರೆ ಸರ್? ಇಂಥ ಸಂದರ್ಭದಲ್ಲಿ ಏನಾದ್ರೂ ಅಪ್ಪಿ ತಪ್ಪಿದ್ರೆ ಇದು ಮುಂದಾಲೋಚನೆ ಆಗಿ ಕಠಿಣವಾಗಿ ದೂರದಿಂದ ಬ್ಯಾರಿಗೇಡಿದ್ರೆ ಮಾತ್ರ ಅಲ್ಲಿ ನೋಡೋದಕ್ಕೆ ಪರ್ಮಿಷನ್ ಕೊಡ್ಲಿ. ಯಾಕಂದ್ರೆ ನೋಡೋದಕ್ಕೆ ಆಸೆ ಇರುತ್ತೆ, ಪ್ರವಾಸಿಗರಿಗಾಗ್ಲಿ, ಆನೆ ಪ್ರೇಮಿಗಳಿಗಾಗ್ಲಿ ಆನೆ ನೋಡೋ ಆಸೆ ಇರುತ್ತೆ. ಅಷ್ಟೇ ಸೇಫ್ಟಿನೂ ಕೂಡ ಸರ್ಕಾರ ಮಾಡಬೇಕು. ಫೀಸ್ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ ಸರ್. ಫೀಸ್ ತಗೊಂಡ್ರೆ ಅದೇ ರೀತಿ
ಅಲ್ಲೂ ಕೂಡ ವ್ಯವಸ್ಥೆನ ಕೂಡ ಮಾಡಿ ಅದ್ರ ಮೇಲೆ ಬಿಡ್ಲಿ ವೀಕ್ಷಕರಿಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ನಮ್ಮ ಸೈಡ್ ಎಲ್ಲ ಹಾಸನ ಜಿಲ್ಲೆ ಆಗಿರ್ಬೋದು, ಸಕಲೇಶ್ಪುರ ತಾಲೂಕು, ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ ಮೂಡಿಗೆರೆ ತಾಲೂಕು ಆಗಿರ್ಬೋದು, ಅಲ್ಲೂ ಕೂಡ ಒಂದು ಮೊನ್ನೆ ದಿವಸ ಒಂದು ವಿಡಿಯೋ ವೈರಲ್ ಆಗುತ್ತೆ, ನೀವು ನೋಡಿರ್ಬೋದು, ಮತ್ತೆ ಎಲ್ಲಾ ಜನರು ಕೂಡ ನೋಡಿದ್ದಾರೆ. ಯಾಕಂತ ಹೇಳಿದ್ರೆ ಕಾಡಾನೆ ಹತ್ರನೂ ಕೂಡ ಇದು ಸಾಕಾನೆ ರೀತಿಲಿ ನಮ್ಮ ಜನಗಳು ಬಿಹೇವ್ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ಸಾಕಾನೆ ಹತ್ರನೂ ಹೋಗಕ್ಕೆ ನಮ್ಗೆ ಇವತ್ತಿನ ಮಟ್ಟಿಗೆ ಭಯ ಆಗುತ್ತೆ. ಯಾಕಂತ ಹೇಳಿದ್ರೆ ಸಾಕಾನೆ ಆಗ್ಲಿ ಕಾಡಾನೆ ಆಗ್ಲಿ ಅದು ಒಂದು ಮೂಕ ಪ್ರಾಣಿ ಇದೆ. ಅದು ಮಾವುತ್ರ ಒಂದು ಕಪಿಮುಷ್ಟಿಲಿ ಇರುತ್ತೆ. ಮತ್ತೆ ನಮ್ಮ ಮುಂದೆ ಕಣ್ಮುಂದೆ ಇರುವಂತ ಘಟನೆಗಳು ಏನಂತ ಹೇಳಿದ್ರೆ, ಒಬ್ಬ ಮಾವುತನ್ಗೆ ಸಾಕಿರೋ ಆನೆಕೆಲೆ ಅದೇ ಆನೆಕೆಲಿ ಸಾವಾಗಿರೋ ಘಟನೆಗಳು ಕೂಡ ಹಿಂದೆ ತುಂಬಾ ಅಲ್ಲಿ ನಾವು ನೋಡಿದೀವಿ. ಉದಾಹರಣೆಗಳು ತುಂಬಾ ಇದೆ ನಮ್ಮ ಮುಂದೆ. ಅಂಥದ್ರಲ್ಲಿ ಪ್ರವಾಸ ಬಂದವರಾಗಿರ್ಬೋದು, ಮತ್ತೆ ನಮ್ಮಂತ ಒಂದು ಅಭಿಮಾನ ಇಟ್ಟವರಾಗಿರ್ಬೋದು, ಆನೆ ಪ್ರೇಮಿಗಳಾಗಿರ್ಬೋದು, ಒಂದು ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇದೆಲ್ಲ ನಾವು ಹೇಳಿದ್ರೆ ಏನಾಗುತ್ತೆ ತಪ್ಪು ಅಂತ ಅನ್ಸುತ್ತೆ. ಆದ್ರೆ ಮುಂದಾಲೋಚನೆಯ ಮಾತುಗಳಿರುತ್ತೆ, ಈ ತರ ಆಗ್ಬಾರ್ದು ಇಂಥ ಘಟನೆಗಳು ಅಂತ ಹೇಳ್ಬಿಟ್ಟು ಸಾಕಾನೆ ಆಗ್ಲಿ ಕಾಡಾನೆ ಆಗ್ಲಿ ಒಂದು ಕಾರ್ಯಾಚರಣೆ ಆಗ್ಲಿ ಅಂತ ಸಂದರ್ಭದಲ್ಲಿ ಇಲಾಖೆಯವರು, ಅರಣ್ಯ ಇಲಾಖೆಯವರು ಹತ್ರ ಹೋಗಕ್ ಬಿಡೋದಿಲ್ಲ. ಯಾಕೆ ಬಿಡೋದಿಲ್ಲ ಅಂದ್ರೆ ಸಾಕಾನೆ ಕೂಡ ಸಿಟ್ಟಲ್ಲಿರುತ್ತೆ, ಕೋಪದಲ್ಲಿರುತ್ತೆ, ಒಂದಾನೆಗೆ ಮದ ಬಂದಿರುತ್ತೆ, ಒಂದಾನೆ ಮೇಲೆ ಮುಗಿ ಬೀಳುತ್ತೆ, ಜನಗಳ ಮೇಲೆ ಮುಗಿ ಬೀಳುತ್ತೆ. ಇನ್ನೊಂದು ಮಾತು ಏನಂತ ಹೇಳಿದ್ರೆ ಮಾವುತರಿಗೂ ಬಿಡಲ್ಲ, ಮಾವುತರ ಮೇಲೂ ಕೂಡ ದಾಳಿ ಮಾಡುವಂತ ಸಂದರ್ಭಗಳು ಹೆಚ್ಚಿರುತ್ತೆ. ಇಂಥ ಸಂದರ್ಭದಲ್ಲಿ ಶಿವಮೊಗ್ಗ ನಮ್ಮ ಸಕ್ಕರೆಬೈಲು ಆಗಿರ್ಬೋದು, ಏನ್ ಆನೆ ಶಿಬಿರ ಇದೆ, ದುಬಾರೆ ಇದೆ, ಮತ್ತೆ ನಮ್ಮ ಕುಶಾಲನಗರ ಏನು ಈಗ ಆನೆ ನಮ್ಮ ಕುಮ್ಕಿ ಆನೆ ಶಿಬಿರ ಇದೆ, ಆನೆ ಶಿಬಿರ, ಅಲ್ಲಿಗೆ ಪ್ರವಾಸಿಗರ ರಜೆ ಟೈಮ್ ಅಲ್ಲಿ ಪ್ರವಾಸಿಗರ ದಂಡೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಆನೆಗಳ ಹತ್ರ ಸ್ನಾನ ಮಾಡಿಸೋದಾಗ್ಲಿ, ಅದ್ರ ಹತ್ರ ಹೋಗಿ ವಿಡಿಯೋ ಮಾಡೋದಾಗ್ಲಿ, ಫೋಟೋ ತೆಗೆಯೋದಾಗ್ಲಿ, ಅದೊಂದು ಅವ್ರಿಗೆ ಖುಷಿ ಬರುತ್ತೆ. ಮತ್ತೆ ಅಲ್ಲಿ ಇರುವಂತ ಒಂದು ಮಾವುತರೋ ಕಾವಾಡಿನೋ ಅವರಿಗೆ ಒಂದು ತೋರ್ಸೋಕ್ಕೋಸ್ಕರ, ಹತ್ರ ಒಂದು ವಿಡಿಯೋ ತೆಗೆಸೋಕ್ಕೋಸ್ಕರ ಒಂದು ಹೊರಗಡೆಯಿಂದ ಬಂದ ಪ್ರವಾಸಿಗರು ಈ ರೀತಿ ಕೆಲಸನ ಮಾಡ್ತಾರೆ. ಮತ್ತೆ ಇಲ್ಲಿಯವರು ಕೂಡ ಒಂದು ಆನೆ ಅಭಿಮಾನ ಇಟ್ಟವರು ಆ ತರ ಮಾಡ್ತಾರೆ. ಇವತ್ತು ಮಾಡಿದ ಒಂದು ಸಂದರ್ಭ ಇವತ್ತಿನ ಒಂದು ಬ್ಯಾಡ್ ಟೈಮ್ ಅಂತ ಹೇಳ್ಬೋದು, ಕೆಟ್ಟ ಗಳಿಗೆ ಅಂತಾನೆ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ನನ್ನ ಮಾಹಿತಿ ಪ್ರಕಾರ ಕಂಜನ್ ಆನೆಗೆ ಮದ ಸ್ಟಾರ್ಟ್ ಆಗಿತ್ತು ಅನ್ನೋದು ಒಂದು ಮಾಹಿತಿ ಕೂಡ ಇದೆ. ಮದ ಬಂದಾಗ ಏನಾಗುತ್ತೆ, ಸಾಕಾನೆ ಆಗ್ಲಿ ಕಾಡಾನೆ ಆಗ್ಲಿ ಯಾವುದೇ ಆನೆಗೆ ಹತ್ರ ಸೇರ್ಸಲ್ಲ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಯಾರ ಮೇಲೂ ಮಾವುತರು ಬಿಟ್ರೆ ಸಾಕಾನೆಗಳು ಯಾರಿಗೂ ಹತ್ರನೂ ಸೇರ್ಸಲ್ಲ. ಇವತ್ತು ಕಾಡಾನೆಗಳು ಏನ್ ಮಾಡ್ತಾವಂತ ಹೇಳಿದ್ರೆ, ಮದ ಬಂದಿರೋ ಸಂದರ್ಭದಲ್ಲಿ ಹೆಣ್ಣಾನೆನ ಹುಡುಕೊಂಡು ಒಂದ್ ಕಡೆಯಿಂದ ಒಂದ್ ಕಡೆ ಅದು ನಿಲ್ಲದೇ ಇಲ್ಲ, ಎಲ್ಲಿಂದನೂ ಎಲ್ಲಿಗೆ ಹೆಣ್ಣಾನೆನ ಹುಡ್ಕೊಂಡು ಹೋಗುತ್ತೆ. ಅದೂನು ಹೀಟಿಗೆ ಬಂದಿರುವಂತ ಹೆಣ್ಣಾನೆಗಳನ್ನ ಯಾರ ಮಾತು ಕೇಳಲ್ಲ, ಯಾರ ಅಡ್ಡ ಬಂದ್ರು ನಿಲ್ಲಲ್ಲ. ಇವತ್ತು ನಮ್ಮ ಎಕ್ಸಾಂಪಲ್ ಉದಾಹರಣೆಯಾಗಿ ನಮ್ಮ ಭೀಮಾ ಮತ್ತೆ ಕ್ಯಾಪ್ಟನ್ ಮದ ಬಂದಾಗ ಅದ್ಯಾವ ರೀತಿ ಮಾಡುತ್ತೆ, ಇದ್ಯಾವ ರೀತಿ ಮಾಡುತ್ತೆ ಅಂತ ಇವತ್ತಿನ ಸಂದರ್ಭದಲ್ಲೂ ಕೂಡ ಇವತ್ತು ಕಂಜನ್ ಆನೆಗೆ ಮದ ಇತ್ತು. ಮತ್ತೆ ಒಂದು ಹಳೆ ದ್ವೇಷ ಕೂಡ ಇರುತ್ತೆ ಆನೆಗಳಲ್ಲಿ. ಅದು ಏನಂತ ಹೇಳಿದ್ರೆ, ಈಗ ಹಳೇದ್ರಲ್ಲಿ ಮದ ಇಲ್ದಿರೋ ಸಂದರ್ಭದಲ್ಲಿ ಅವತ್ತು ಏನೋ ಒಂದು ಜಗಳಗಳು ಆಗಿರುತ್ತೆ ಸಾಕಾನೆ ಮಟ್ಟಿಗೆ, ಆವಾಗ ಅದು ಪಕ್ಕದಲ್ಲೇ ಇರುತ್ತೆ. ಯಾವಾಗ ಇವತ್ತಿನ ದಿವಸ ಸ್ನಾನ ಮಾಡಿಸ್ಬೇಕಾರೆ, ಇದು ಮಾರ್ತಾಂಡ ಅನ್ನೋ ಆನೆ ನಮ್ಮ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ನಮ್ಮ ವಾಟಹಳ್ಳಿ ಗ್ರಾಮ, ಅದು ಬೇಲೂರು ತಾಲೂಕಿಗೂ ಸಿಗುತ್ತೆ, ಬಾರ್ಡರ್ ಬರುತ್ತೆ. ಇಲ್ಲಿ ಇದನ್ನ ಕಾರ್ಯಾಚರಣೆ ಮಾಡಿದಂತ ಮಕ್ನ ಕಾಡಾನೆ ಇರುತ್ತೆ. ಅದಕ್ಕೀಗ ಮಾರ್ತಾಂಡ ಅನ್ನೋ ಹೆಸರಿನ ಇಟ್ಟಿದ್ದಾರೆ. ಅದು ಪಳಗಿದೆ ಚೆನ್ನಾಗಿ, ತುಂಬಾ ಚೆನ್ನಾಗಿ ಅದರ ಒಂದು ಕಾರ್ಯಾಚರಣೆಯಲ್ಲಿ ಆಗಿರ್ಬೋದು ಭಾಗಿಯಾಗಿದೆ ಅಂತ ನಾನು ತುಂಬಾ ಚೆನ್ನಾಗಿ ಪಳಗಿರುವಂತ ಆನೆ.